ನಮಸ್ತೆ ಸ್ನೇಹಿತರೆ. ಇವತ್ತು ಡಯಾಬಿಟಿಸ್ ಅನ್ನೋದು ತುಂಬಾ ಕಾಮನ್ ಡಿಸೀಸ್ ಆಗೋಗ್ಬಿಟ್ಟಿದೆ. ಮೊನ್ನೆ ಅದೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ, ಅದರಲ್ಲಿ ಭಾರತದಲ್ಲಿ ಅರೌಂಡ್ 11% ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಅಂತ ಬಂತು. ನನಗೇನೋ ಇಷ್ಟು ಕಡಿಮೆ ಇದೆ ಅಂತ ಅನ್ಸೋದೇ ಇಲ್ಲ, ಯಾಕಂದರೆ ಯಾರನ್ನ ಮಾತಾಡ್ಸಿದ್ರು ಪ್ರತಿ ಮನೆಗಳು ಡಯಾಬಿಟಿಸ್ ಉದಾಹರಣೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಒಂದಷ್ಟು ಜನಕ್ಕೆ ಡಯಾಬಿಟಿಸ್ ಇದ್ರೂ ಅವೇರ್ನೆಸ್ ಇರೋದಿಲ್ಲ, ಟೆಸ್ಟ್ ಮಾಡಿಸ್ಕೊಂಡಿರಲ್ಲ. ಅದೊಂದು ಕಡೆ ಇರಲಿ, ಇವತ್ತು ಡಯಾಬಿಟಿಸ್ ಅನ್ನೋದು ನಮ್ಮ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಡಿಸೀಸ್. ನಾವು ನಮ್ಮ ಆಹಾರ ಮತ್ತು ಜೀವನ ಪದ್ಧತಿ ಸರಿ ಮಾಡ್ಕೊಂಡ್ರೆ ಖಂಡಿತ ಡಯಾಬಿಟಿಸಿಂದ ಹೊರಗೆ ಬರ್ಬೋದು. ಆದರೆ ಅದನ್ನೇ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಡಯಾಬಿಟಿಸ್ ತುಂಬ ಮಾರಕ ರೋಗ ಸ್ನೇಹಿತರೆ. ನಿಮ್ಗೆ ಗೊತ್ತಿರಲಿ, ಡಯಾಬಿಟಿಸ್ ತಾನು ಒಂದೇ ಬರಲ್ಲ, ಬರ್ತಾ 106 ರೋಗಗಳನ್ನ ಜೊತೆ ಕರ್ಕೊಂಡ್ಬರುತ್ತೆ. ಬಾಡಿಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇದನ್ನು ಜಸ್ಟ್ ರಿಡ್ಯೂಸ್ ಮಾಡ್ಕೊಂಡ್ಬಿಟ್ರೆ ಸಾಕಲ್ವಾ ನಿಮ್ಗೆ ಅನ್ಸುತ್ತೆ? ಆಗಿಲ್ಲ. ಡಯಾಬಿಟಿಸ್ ಏನಾಗುತ್ತೆ, ಪ್ಯಾನ್ಕ್ರಿಯಾಸ್ನ ನಿಷ್ಕ್ರಿಯ ಆಗ್ತಾ ಬರುತ್ತೆ. ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಸೆಕ್ರೆಟ್ ಮಾಡೋದು ನಿಲ್ಸುತ್ತೆ. ಅದ ನಂತರ ಅದ್ರ ಜೊತೆಲಿ ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರಿಗೆ ಕಾರಣ ಆಗ್ತಾ ಹೋಗುತ್ತೆ. ಇದಷ್ಟೇ ಅಲ್ಲ, ಮುಖ್ಯವಾಗಿ ಇವತ್ತು ಹಾರ್ಟ್ ಡಿಸೀಸ್ ನೋಡ್ತಾ ಹೋಗ್ತೀವಿ. ಯಾರಿಗಾರ ಡಯಾಬಿಟಿಸ್ ಬಂದಿದೆ, ನೆಕ್ಸ್ಟ್ ಸ್ಟೇಜ್ ಏನಪ್ಪ ಅಂದರೆ ಒಂದು ಹಾರ್ಟ್ ಅಟ್ಯಾಕ್ ಇರುತ್ತೆ, ಅದು ಕಿಡ್ನಿ ಫೇಲ್ಯೂರ್ ಇರುತ್ತೆ. ಇದಕ್ಕೆಲ್ಲದಕ್ಕೂ ಕಾರಣ ಡಯಾಬಿಟಿಸ್ ಬಾಡಿ ಇಮ್ಯುನಿಟಿನ ರೆಡ್ಯೂಸ್ ಮಾಡ್ತಾ ಬರುತ್ತೆ. ಮೊನ್ನೆ ಸ್ನೇಹಿತರೊಬ್ರು ಕೇಳ್ತಾ ಇದ್ರು, ನಾನು ಡಯಾಬಿಟಿಸ್ ಇದೆ, ಯಾವ ಎಣ್ಣೆ ಬಳಸಬೇಕು ಅಂತ. ಖಂಡಿತ ಅವ್ರಿಗೆ ಬಂದಿರೋ ಡೌಟು ತುಂಬಾ ಸರಿಯಾದದು. ಯಾಕಂದರೆ ನಿಮ್ಗೆ ಅನ್ಸುತ್ತೆ, ಏನಪ್ಪ ಎಣ್ಣೆಗೂ ಡಯಾಬಿಟಿಸ್ಗೆ ಎಲ್ಲಿಂದ ಸಂಬಂಧ ಅಂತ. ಡಯಾಬಿಟಿಸ್ಗೆ ಬರೋಕ್ಕೆ ಮುಖ್ಯ ಕಾರಣ ಯಾವ್ದು ಗೊತ್ತಾ? ನಾವು ಬಳಸೋ 6 ವಿಷಯಗಳು. ಅದರಲ್ಲಿ ಮೊದಲನೇ ವಿಷಯನೇ ಬಂದು ರಿಫೈನ್ಡ್ ಆಯಿಲ್ಸ್. ಆನಂತರ 5 ವೈಟ್ ಪಾಯ್ಸನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಕ್ಕಿ, ಮೈದಾ, ಸಕ್ಕರೆ, ಪಾಕೆಟ್ ಹಾಲು, ಪಾಕೆಟ್ ಉಪ್ಪು. ಈ 6 ವಿಷಯಗಳ ನಿತ್ಯ ಬಳಕೆ ಮತ್ತು ಒಂದಷ್ಟು ನಮ್ಮ ಇವತ್ತಿನ ಲೈಫ್ ಸ್ಟೈಲ್, ತುಂಬ ನಾವು ದೈಹಿಕ ಶ್ರಮಪಟ್ಟು ಕೆಲಸ ಮಾಡೋದಿಲ್ಲ, ಕುತ್ಕೊಂಡಿದ್ದ ಜಾಗದಲ್ಲಿ ವರ್ಕ್ ಮಾಡ್ತೀವಿ. ಇದೆಲ್ಲದು ಸೇರಿಕೊಂಡು ಕಲೆಕ್ಟಿವ್ ಆಗಿ ನಮಗೆ ಇವತ್ತು ಬಾಡಿಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಹೆಚ್ಚುತ್ತಾ ಹೋಗುತ್ತೆ. ಅದು ಮುಂದೊಂದಿನ ಹೈಪರ್ ಗ್ಲೈಸಿಮಿಕ್ ಆಗಿ ನಾವು ನಿತ್ರಾಣ ಆಗ್ತೀವಿ. ಯಾವತ್ತೊಂದಿನ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ಇಲ್ಲ ಸುಸ್ತಾಗ್ತಿರುತ್ತೆ. ಟೆಸ್ಟ್ ಮಾಡ್ಸೋಕೆ ಹೋದಾಗ ಗೊತ್ತಾಗುತ್ತೆ ನಿಮಗೆ ಗ್ಲೂಕೋಸ್ ಅಥವಾ ಬಾಡಿಯ ಗ್ಲೂಕೋಸ್ ಲೆವೆಲ್ ಬಂದು ಆಲ್ಮೋಸ್ಟ್ ಒಂದು 300-400 ದಾಟ್ಬಿಟ್ಟಿರುತ್ತೆ ಅಂತ. ಆವಾಗ ಡಾಕ್ಟರ್ ಇನ್ಸುಲಿನ್ ಅಥವಾ ಒಂದು ಹೈ ಡೋಸೇಜ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ. ಆದರೆ ಇವತ್ತು ಡಯಾಬಿಟಿಕ್ ಪೇಷಂಟ್ಸ್ ಯಾರಿದ್ದೀರಾ, ನೀವು ಫುಡ್ ಕಂಟ್ರೋಲ್ ಮಾಡೋದ್ರ ಜೊತೆಲಿ ಸರಿಯಾದ ಅಡುಗೆ ಎಣ್ಣೆಗಳನ್ನ ಸಹ ಬಳಸ್ತಾ ಹೋಗಬೇಕು. ಈ ಸರಿಯಾದ ಅಡುಗೆ ಎಣ್ಣೆಗಳು ನಿಮ್ಗೆ ಹೇಗೆ ಹೆಲ್ಪ್ ಮಾಡ್ತದೆ ಅಂದರೆ, ಬಾಡಿಲಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋದಷ್ಟು ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ತುಂಬಾ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಸರಿಯಾದ ನಾರಿನಾಂಶ ಇರೋ ಆಹಾರನ ಕೊಡ್ತಾ ಹೋದರೆ ಬಾಡಿಲಿ ಯಾವ ಕಾರಣಕ್ಕೂ ಬ್ಲಡ್ ಗ್ಲೂಕೋಸ್ ಹೆಚ್ಚಾಗ್ತಾ ಹೋಗೋದಿಲ್ಲ. ಹೀಗಾಗಿ ಸರಿಯಾದ ಅಡುಗೆ ಎಣ್ಣೆಗಳು ನೀವು ಬಳಸ್ತಾ ಹೋದಷ್ಟು ಗ್ಲೂಕೋಸ್ನ ನಮ್ಮ ಡಯಾಬಿಟಿಸ್ ಮೇಂಟೈನ್ ಮಾಡ್ತಾ ಬರ್ಬೋದು. ಅಷ್ಟೇ ಅಲ್ಲ, ಈ 6 ವಿಷಯಗಳನ್ನ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ರೆ ಖಂಡಿತ ಡಯಾಬಿಟಿಸಿಂದ ಹೊರಗೆ ಬರ್ತೀರಾ. ಎಲ್ಲರ ಥರ ಸಾಮಾನ್ಯವಾಗಿ ಜೀವಿಸ್ಬೋದು. ಮತ್ತು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಏನು ಇವತ್ತು ಕಾರಣ ಆಗ್ತೀರಾ ಡಯಾಬಿಟಿಸ್, ಅದರಿಂದ ಮುಕ್ತರಾಗ್ತೀರಾ. ಹಾಗಾಗಿ 6 ವಿಷಯಗಳನ್ನ ಅವಾಯ್ಡ್ ಮಾಡಿ. ಸರಿಯಾದ ಅಡುಗೆ ಎಣ್ಣೆಗಳು ಅದರಲ್ಲಿ ತುಂಬ ಪ್ರಾಮುಖ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಡಯಾಬಿಟಿಸ್ ಇರೋ ರಿಫೈಂಡ್ ಆಯಿಲ್ ಬಳಸಲೇಬೇಡಿ. ಗಾಣದ ಎಣ್ಣೆಗಳನ್ನ ತೊಗೊಂಬಂದು ಗಾಣದ ಎಣ್ಣೆಗಳು ಬಳಸ್ತಾ ಹೋಗಿ. ನೀವು ನೋಡ್ತಾ ಹೋಗಿ ಸಿರಿಧಾನ್ಯ ಆಹಾರ ಪದ್ಧತಿ ಮತ್ತು ಗಾಣದ ಎಣ್ಣೆಗಳನ್ನ ರೂಢಿ ಮಾಡ್ಕೊಂಡ್ರೆ ಎಷ್ಟು ಬೇಗ ಡಯಾಬಿಟಿಸಿಂದ ಹೊರಗೆ ಬರ್ತೀರಾ ಅಂತ. ಇವುಗಳ ಜೊತೆ ಪ್ರತಿನಿತ್ಯ 1 ರಿಂದ 1.5 ಗಂಟೆ ವಾಕಿಂಗ್ ಮಾಡಿ, ಒಂದು ಅರ್ಧ ತಾಸು ವ್ಯಾಯಾಮ ಮಾಡಿ. ಖಂಡಿತವಾಗ್ಲೂ ನೀವು ಡಯಾಬಿಟಿಸಿಂದ ಮುಕ್ತರಾಗ್ತೀರಾ, ತುಂಬ ಆರೋಗ್ಯವಂತರಾಗಿ ಬಾಳ್ತೀರಾ ಸ್ನೇಹಿತರೆ. ಸರ್ವೇ ಜನ ಸುಖಿನೋ ಭವಂತು.